ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನಂತೂ ಸೂಪರಾಗಿದ್ದೇನೆ. ನಾನು ಇವತ್ತಿನ ವಿಡಿಯೋ ನಮ್ಮನೆ ಯುಗಾದಿ ಹಬ್ಬದ ಮಾರನೇ ದಿನ ಹೊಸತೊಡ್ಕು ಹೇಗೆ ಮಾಡ್ತೀವಿ ಆ್ಯಂಡ್ ಏನೇನು ನಾನ್ ವೆಜ್ನ ನಾನು ಪ್ರಿಪೇರ್ ಮಾಡಿದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಸ್ಕಿಪ್ ಮಾಡ್ದಿರಾ ಫುಲ್ ವಿಡಿಯೋನ ನೋಡಿ. ಆ್ಯಂಡ್ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಏನೇನೇನು ಪ್ರಿಪೇರ್ ಮಾಡಿದ್ದೆ ಅಂತ ಹೇಳಿದ್ರೆ, ಹೊಸತೊಡಕು ದಿನ ಮಾರ್ನಿಂಗೇ ನಾನು ಬ್ರೇಕ್ಫಾಸ್ಟು ಲಂಚ್ ಎಲ್ಲ ಒಟ್ಟಿಗೆ ನಾನು ಪ್ರಿಪೇರ್ ಮಾಡಿದ್ದು. ಇದು ಬಿರಿಯಾನಿ ರೆಡಿ ಮಾಡ್ಕೊತಾ ಇದ್ದೆ. ಇದು ರೆಡ್ ಚಿಲ್ಲಿ ಚಿಕನ್ ಅಂತ. ಇದು ರೆಡ್ ಚಿಲ್ಲಿ ಚಿಕನ್ ನಾನೊಂದು ಯೂಟ್ಯೂಬರ್ ಅರ್ಪಿತಾ ಅಭಿಷೇಕ್ ಅವ್ರದ್ದು ನೋಡಿದ್ದೆ, ರೆಡ್ ಚಿಲ್ಲಿ ಚಿಕನ್ ಹೇಗೆ ಮಾಡಿದರು ಅಂತ. ಸೊ ನಾನೊಂದು ಸಲ ಟ್ರೈ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂದ್ಬಿಟ್ಟು ನಾನು ಟ್ರೈ ಮಾಡಿದೆ. ಬಟ್ ಸಕ್ಕತ್ತಾಗಿತ್ತು, ಸ್ಪೈಸಿಯಾಗಿ ರೆಡ್ ಚಿಲ್ಲಿ ಚಿಕನ್ ಅಂತೂ. ಆ್ಯಂಡ್ ಬಿರಿಯಾನಿ ನಾರ್ಮಲ್ ನಾನು ಹೇಗೆ ಮಾಡ್ತೀನೋ ಹಾಗೆ ಮಾಡಿದೆ. ಇನ್ನು ಡೀಟೇಲ್ಸಲ್ಲಿ ನಾನೇನು ಶೂಟ್ ಮಾಡಿಲ್ಲ ರೆಸಿಪೀಸು. ಸೊ ಜಸ್ಟ್ ಹಾಗೆ ರ್ಯಾಂಡಮ್ ಆಗಿ ಒಂದೆರಡು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಅದನ್ನು ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇದು ಬಿರಿಯಾನಿಗೆ ರೆಡಿ ಮಾಡ್ಕೊಂಡಿರೋದು. ಇದು ರೆಡ್ ಚಿಲ್ಲಿ ಚಿಕನ್ಗೆ ಏನು ಗ್ರೈಂಡ್ ಮಾಡ್ಕೊಂಡಿರೋದು ಏನು ಯೂಸ್ ಮಾಡಿಲ್ಲ ನಾನು ರೆಡ್ ಚಿಲ್ಲಿ ಚಿಕನ್ಗೆ. ಜಸ್ಟ್ ಏನಿದೆ ಮಸಾಲೆ ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಅಂದರೆ ಜಾಸ್ತಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ, ಇನ್ನೇನು ಇಲ್ಲ. ಬಟ್ ಟೇಸ್ಟ್ ವೈಸ್ ಹೇಳಬೇಕಂದ್ರೆ ಸಖತ್ತಾಗಿ ಬಂದಿತ್ತು ರೆಡ್ ಚಿಲ್ಲಿ ಚಿಕನ್. ಇದು ಬಿರಿಯಾನಿನೂ ಅಷ್ಟೇ ಸ್ಪೈಸಿಯಾಗಿ ಚೆನ್ನಾಗಿ ಬಂದಿತ್ತು.
ಮಟನ್ ಸಾಂಬಾರೆಲ್ಲ ಆದಮೇಲೆ ಸೊ ಕಬಾಬ್ ಮಾಡೋಣ ಅಂತ ಸ್ವಲ್ಪ ಚಿಕನ್ನ ಎತ್ತು ಮಡಗಿದ್ದೆ. ಸೊ ಶೇಖ್ರಿ ಮಲ್ಲೇಶ್ವರಂಗೆ ಹೋಗಿದ್ರು, ಕೆಲಸ ಇತ್ತು ಅಂತ. ಸೊ ಹಾಗೆ ಬರಬೇಕಾದ್ರೆ ಫಿಶ್ ನೋಡಿದ್ದಾರೆ. ಸೊ ಫಿಶ್ ಫ್ರೈ ತೊಗೊಂಡು ಬರ್ತೀನಿ ಅಂತ ಹೇಳಿದ್ರು. ಬಾಂಗ್ಡಾ ಮೀನು ಸಮಥಿಂಗ್ ಏನೋ ಅಂತ ಹೇಳಿದ್ರು ಅದು. ಬಟ್ ನಾನು ತಿಂದಿರಲಿಲ್ಲ. ಸೊ ಕಬಾಬ್ ಮಾಡಲಿಲ್ಲ ನಾನು, ಲೈಟಾಗಿ ಅದನ್ನು ಏನು ಕಬಾಬ್ ಮಾಡೋದು ಅಂದ್ಬಿಟ್ಟು ಫ್ರೈ ಮಾಡಿಬಿಟ್ಟೆ. ಸೊ ಇದು ಫಿಶ್ಶು, ಬಟ್ ಚೆನ್ನಾಗಿತ್ತು. ನಾನು ತಿಂದಿರಲಿಲ್ಲ ಅವತ್ತು, ಫಸ್ಟು ಅದನ್ನು ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು. ಅದು ಫಿಶ್ ಫ್ರೈನೂ ಚೆನ್ನಾಗಿತ್ತು. ಇದು ರೆಡ್ ಚಿಲ್ಲಿ ಚಿಕನ್ನು. ಬಿರಿಯಾನಿನೂ ಅಷ್ಟೇ ಸಖತ್ತಾಗಿ ಸ್ಪೈಸಿಯಾಗಿ ಸಖತ್ತಾಗಿ ಬಂದಿತ್ತು ಅವತ್ತು, ಉದ್ರುದ್ರಾಗಿ ಚೆನ್ನಾಗಿತ್ತು. ರೈಸು ಅಷ್ಟೇ. ಇಷ್ಟೆಲ್ಲ ನಾನ್ ವೆಜ್ ಪ್ರಿಪೇರ್ ಮಾಡಿ ನಾವು ಒಬ್ಬರನ್ನ ಇನ್ವೈಟ್ ಮಾಡಿದ್ವಿ. ಅದು ನಮ್ಮ ಬಿಲ್ಡಿಂಗಲ್ಲೇ ಕೇರಳಾಸ್ ಇದ್ದರು, ಕಪಲ್ಸ್ ಅವರು. ಸೊ ಅವರು ಸೌತ್ ಫುಡ್ ಯಾವತ್ತೂ ತಿಂದಿಲ್ವಂತೆ. ಹೇಗೆ ಮಾಡ್ತಾರೆ, ಹೇಗಿದೆ ಟೇಸ್ಟು ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಾನು ಇನ್ವೈಟ್ ಮಾಡಿದ್ದೆ ಅವ್ರನ್ನ. ಅವರು ಊಟ ಮಾಡಿಬಿಟ್ಟು ಸಖತ್ತಾಗಿದೆ ಅಂತ ಹೇಳಿದ್ರು. ಅವರು ಫಸ್ಟ್ ಟೈಮ್ ಸೌತ್ ಫುಡ್ ತಿಂದಿದ್ದಂತೆ. அடி இருந்து இல்ல கை பிடிக்க, அப்போ கையை ஜஸ்ட் விடணும். இல்ல கையை கொஞ்சம் பாருங்க. ಸೊ ಇಷ್ಟೆಲ್ಲ ನಾನ್ ವೆಜ್ ಮಾಡಿ ಐಸ್ ಕ್ರೀಮ್ ಇಲ್ಲ ಅಂದರೆ ಇನ್ಕಂಪ್ಲೀಟ್ ಆಗುತ್ತೆ. ಸೊ ನಾನು ಬ್ಲಿಂಕಿಟ್ ಆ್ಯಪಲ್ಲಿ ನಾನು ತರಿಸಿದ್ದೆ ಐಸ್ ಕ್ರೀಮ್ನ. ಬ್ರೆಡ್ಡು ಅಷ್ಟೇ ಖಾಲಿಯಾಗಿತ್ತು ಅಂತ. ಸೊ ನಾನು ಬ್ಲಿಂಕಿಟ್ ಅಂತ ಒಂದು ಆ್ಯಪ್ ಅದು. ಸೊ ಫಾಸ್ಟಾಗಿ ಡೆಲಿವರಿ ಕೊಡ್ತಾರೆ ಇವರು. ಸೊ ನಾನು ಶೇಖ್ರಿ ಮನೇಲಿಲ್ಲ ಅಂದರೂ ಅಷ್ಟೇ, ಮಾರ್ನಿಂಗ್ ಏನಾದರೂ ಮಿಲ್ಕ್ ಆ ಥರ ಏನಾದರೂ ಬೇಕು, ಮತ್ತು ವೆಜಿಟೇಬಲ್ಸ್ ಏನಾದರೂ ಖಾಲಿಯಾಗಿದ್ದರೆ ಸೊ ನಾನು ಬ್ಲಿಂಕಿಟ್ ಆ್ಯಪಲ್ಲೇ ನಾನು ಆರ್ಡರ್ ಮಾಡಿ ನಾನು ತರಿಸ್ಕೊತೀನಿ. ಸೊ ಅದು ಫಾಸ್ಟಾಗಿ ನನಗೆ ಡೆಲಿವರಿ ಕೊಡ್ತಾರೆ. ಸೊ ಹಾಗಾಗಿ ನಾನು ಇಷ್ಟು ಐಟಮ್ಸ್ನ ನಾನು ತರಿಸಿದ್ದೆ. ಇದು ಫ್ಯಾಮಿಲಿ ಪ್ಯಾಕು, ಬ್ಲ್ಯಾಕ್ ಕರೆಂಟು. ಸೊ ಇದು ನನಗೆ ಅಂತ ನಾನು ತರಿಸ್ಕೊಂಡಿದ್ದೆ. ಸೊ ಫ್ಯಾಮಿಲಿ ಪ್ಯಾಕು ಬಂದಿದ್ರಲ್ಲ ಅವರಿಬ್ಬರು ಕಪಲ್ಸು, ಸೊ ಅವ್ರಿಗೆ ನಾನು ಸರ್ವ್ ಮಾಡಿದೆ ಐಸ್ ಕ್ರೀಮ್ನ. ಸೊ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ರು ಅವರು ಅಷ್ಟೇ. ಫಸ್ಟ್ ಟೈಮ್ ಅವರು ಸೌತ್ ಫುಡ್ನ ಟೇಸ್ಟ್ ಮಾಡಿರೋದು. ಸೊ ಪ್ರೀವಿಯಸ್ ನೆನ್ನೆದು ಅಷ್ಟೇ ನಾನು ಒಬ್ಬಟ್ಟನ್ನ ಅವ್ರಿಗೆ ಕೊಟ್ಟಿದ್ದೆ. ಅದು ಅಷ್ಟೇ ಅವರು ಫಸ್ಟ್ ಟೈಮ್ ಅವ್ರು ಟೇಸ್ಟ್ ಮಾಡಿದ್ದು. ಒಬ್ಬಟ್ಟು ಅವ್ರು ತಿಂದಿರಲಿಲ್ಲ ಅಂತ ಹೇಳಿದರು. ಹೀಗೆ ಐಸ್ ಕ್ರೀಮ್ ತಿಂದ್ಕೊಂಡು ಸ್ವಲ್ಪ ನಂದು ಅವ್ರದ್ದು ಕಾನ್ವರ್ಸೇಷನ್ ಆಯಿತು. ಹೀಗೆ ಮಾತಾಡಿಕೊಂಡು ಹಾಗೆ ಚಂದ್ರಮಾನ ಯುಗಾದಿ ಅಲ್ವಾ, ಸೊ ಚಂದ್ರನ ನೋಡಿಲ್ಲ ಅಂದರೆ ಯುಗಾದಿನೇ ಇನ್ಕಂಪ್ಲೀಟು. ಸೊ ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ಐಸ್ ಕ್ರೀಮ್ ಎಲ್ಲ ತಿಂದು ಸ್ವಲ್ಪ ಹೊತ್ತು ಟೆರೆಸ್ ಮೇಲೆ ಹೋಗೋಣ ಅಂದ್ಬಿಟ್ಟು ನಾನು ಶೇಖ್ರಿ ಮತ್ತು ಗಾನು 3 ಜನನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಮೇಲ್ಗಡೆ ಟೆರೆಸ್ ಮೇಲೆ. ಸೊ ಇದು ಇವತ್ತಿನ ಒಂದು ಪುಟಾಣಿ ವಿಡಿಯೋ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ನೆಕ್ಸ್ಟ್ ವಿಡಿಯೋ. ಟಾಟಾ, ಬಾಯ್ ಬಾಯ್.